ರಾಜಧಾನಿ ಬೆಂಗಳೂರಿಗೆ ಹೊಸ ಮಾದರಿಯ ಜೆಲ್ಲಿ ಗಾಂಜಾ ಎಂಟ್ರಿ ಕೊಟ್ಟಿರುವುದು ಪೊಲೀಸರಿಗೆ ಮತ್ತೊಂದು ತಲೆನೋವಾಗಿದೆ. ಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಜೆಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ನ ಬ್ಯಾಟರಾಯನಪುರ ಪೊಲೀಸರು ಬಂಧಿಸಿದ್ದಾರೆ. ಮೊಹಮ್ಮದ್ ಜಾಹಿದ್, ಇಸ್ಮಾಯಿಲ್ ಅದ್ನಾನ್ ಎಂಬ ಇಬ್ಬರನ್ನ ಬಂಧಿಸಿರುವ ಪೊಲೀಸರು ಬಂಧಿತರಿಂದ 3 ಲಕ್ಷ ಮೌಲ್ಯದ 1440 ಗ್ರಾಂ ಜೆಲ್ಲಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಒಂದು ಪಾಕ್ ಜೆಲ್ಲಿ ಗಾಂಜಾಗೆ ಬರೋಬ್ಬರಿ 6,000 ರೂಪಾಯಿ ಇದ್ದು, ಖದೀಮರು ಎಲ್ಲಿ ಜೆಲ್ಲಿ ಗಾಂಜಾ ತಯಾರು ಮಾಡ್ತಿದ್ರು ಅನ್ನೋ ಬಗ್ಗೆ ತನಿಖೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ನೈಕಿ, ಪೂಮಾ ಬ್ರ್ಯಾಂಡ್ನ ಬಟ್ಟೆಗಳನ್ನ ನಕಲು ಮಾಡಿ ಮಾರಾಟ ಮಾಡ್ತಿರೋದು ಪತ್ತೆಯಾಗಿದೆ. ಸಿದ್ದಾಪುರದ ಭೈರಸಂದ್ರದಲ್ಲಿ ನಕಲಿ ಬಟ್ಟೆ ಗೋಡೌನ್ ಹೊಂದಿದ್ದ ಅವಿನಾಶ್ ಎಂಬಾತ ದೆಹಲಿಯಿಂದ ನಕಲಿ ಬ್ರಾಂಡೆಡ್ ಬಟ್ಟೆ ತರಿಸಿ ಬೆಂಗಳೂರಿಗೆ ಸರಬರಾಜು ಮಾಡ್ತಿದ್ದ. ಈ ಹಿನ್ನೆಲೆ ಪೂಮಾ ಸಂಸ್ಥೆ ಪ್ರತಿನಿಧಿ ಶ್ರೀಜಿತ್ ಎಂಬುವವರು ನೀಡಿದ ದೂರಿನನ್ವಯ ಗೋಡೌನ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಲಕ್ಷಾಂತರ ಮೌಲ್ಯದ ಪೂಮಾ ನೈಕಿ ಬ್ರಾಂಡ್ನ ನಕಲಿ ಬಟ್ಟೆಗಳು ಪತ್ತೆಯಾಗಿವೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಾಪಿರೈಟ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ತನಿಖೆ ಅಂತಿಮ ಘಟ್ಟ ತಲುಪಿದೆ. ತನಿಖೆ ಭಾಗವಾಗಿ ಮಾಜಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ರ ಹೇಳಿಕೆಯನ್ನ ಜಿಲ್ಲಾಧಿಕಾರಿಗಳು ಪಡೆದಿದ್ದಾರೆ. ದಾಖಲೆಗಳ ಸಮೇತ ಡಿಸಿ ಕಚೇರಿಗೆ ಆಗಮಿಸಿದ್ದ ಬಿ ದಯಾನಂದ್ ಘಟನೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.